ನವಾಬ್ ಸಾದತ್ ಅಲಿ ಅವನ ಕಾಲದಲ್ಲಿ ಸುಮಾರು 5 ಯುದ್ಧಗಳು, ನಾಸಿರುದ್ದೀನ್ ಹೈದರ್ನ ಕಾಲದಲ್ಲಿ 3 ಯುದ್ಧಗಳು, ವಾಜಿದ್ ಅಲಿ ಅಂದ್ರೆ ಆಗಿನ ಅಷ್ಟು ಬರೋಷ್ಟೊತ್ತಿಗೆ ಆಗ್ಲೇ ಮೊಘಲರ ಒಂದು ಪ್ರಾಮುಖ್ಯತೆ ಈ ದೇಶದಲ್ಲಿ ಕಡಿಮೆ ಆಗಿತ್ತು, ಯುದ್ಧಗಳು. ಮತ್ತೆ ಬ್ರಿಟಿಷರ ಕಾಲದಲ್ಲಿ 2 ಯುದ್ಧಗಳು, ಹೀಗೆ 76 ಯುದ್ಧಗಳು ನಡೆದಿದೆ. 2 ಉಲ್ಲೇಖ ಮಾಡ್ಬೇಕು ಅಂತ ಹೇಳಿದ್ರೆ, ಸಿಖ್ಖರ 10ನೇ ಗುರು ಗೋವಿಂದ ಸಿಂಹರು, ಅವರು ರಾಮಭಕ್ತ. ಅವ್ರಿಗೆ ಈ ಅಯೋಧ್ಯೆಯಲ್ಲಿದ್ದಂತ ಏನು ಚಿಂತಾಧಾರಿ ಸಾಧು ಅಂತ ಹೇಳಿ ವೈಷ್ಣವ ದಾಸ, ಒಬ್ರು ವೈಷ್ಣವ ದಾಸ್ ಅಂತ ಇರ್ತಾರೆ, ಚಿಂತಾಧಾರಿ ಸಾಧು ಪರಂಪರೆಯ ಒಬ್ರು ಪ್ರಮುಖರು. ಅವ್ರು ಕಳಿಸ್ತಾರೆ, ಈ ತರ ಈ ಜಾಗವನ್ನ ವಿಮೋಚನೆ ಮಾಡಕ್ಕೋಸ್ಕರ ನೀವು ಸಹಾಯ ಮಾಡಬೇಕು ಅಂದಾಗ, ಗುರು ಗೋವಿಂದ ಸಿಂಹರ ಸೈನ್ಯ ಬಂದು ಮೊಘಲರ ವಿರುದ್ಧ ಒಂದು ಬಹಳ ಪ್ರಮುಖವಾದ ಯುದ್ಧ ನಡೆಯುತ್ತೆ. ಇವತ್ತು ಅಯೋಧ್ಯೆಯಲ್ಲಿ ಬ್ರಹ್ಮಕುಂಡ ಸಾಹೇಬ್ ಅಂತ ಇದೆ, ಅಂದ್ರೆ ಯಾವ ಜಾಗದಲ್ಲಿ ಸಿಖ್ಖರ ಒಂದು ಪ್ರವರ್ತಕರಾದಂತಹ ಗುರುನಾನಕ್ ದೇವ್ ಅವ್ರಿಗೆ ಬ್ರಹ್ಮಜ್ಞಾನ ಪ್ರಾಪ್ತಿಯಾದಂತಹ ಜಾಗ ಬ್ರಹ್ಮಕುಂಡ ಅಂತ ಇದೆ, ಬ್ರಹ್ಮಕುಂಡ ಸಾಹೇಬ್ ಅಂತ. ಅಲ್ಲಿ ಆ ಯುದ್ಧದಲ್ಲಿ ಗುರು ಗೋವಿಂದ ಸಿಂಹರು ಬಳಸಿದ ಶಸ್ತ್ರಗಳನ್ನ ಇವತ್ತಿಗೂ ಇಟ್ಟಿದ್ದಾರೆ. ಈ ಯುದ್ಧವನ್ನ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಆ ಯುದ್ಧದಲ್ಲಿ ಪೂರ್ಣ ತಾತ್ಕಾಲಿಕವಾಗಿ ಗೆಲ್ಲಕ್ಕಾಯ್ತು, ಆದ್ರೆ ಆ ಪ್ರಯತ್ನವನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅಂದ್ರೆ ದೇಶದ ಉದ್ದಗಲಕ್ಕೂ ಈ ರಾಮ ಮಂದಿರವನ್ನ ವಿಮೋಚನೆ ಮಾಡ್ಬೇಕು ಅಂತ ನಿರಂತರ ಪ್ರಯತ್ನ ಮಾಡ್ತಾ ಇರ್ತಾರೆ. ಮತ್ತೊಬ್ಬ ವ್ಯಕ್ತಿಯನ್ನ ಉಲ್ಲೇಖ ಮಾಡ್ಬೇಕು ಅಂತ ಹೇಳಿದ್ರೆ ಸವಾಯಿ ಜೈಸಿಂಗ್. ಅವನು ಅಮೀರ್ ಅನ್ನುವ ಒಂದು ಜಾಗದ ರಾಜನಾಗಿರ್ತಾನೆ, ರಜಪೂತ ರಾಜ. ಜೈಪುರದಿಂದ ಒಂದು ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಒಂದು ಜಾಗ, ಇವತ್ತಿಗೂ ಅಲ್ಲಿ ಕೋಟೆ ಇದೆ. ಹಿಂದೂ ಧರ್ಮದ ರಕ್ಷಣೆಗಾಗಿ ಅವನು ನಿರಂತರ ಪ್ರಯತ್ನ ಮಾಡ್ತಾನೆ. ಇವನು ಆ ಮೊಘಲರ ಒಂದು ಅಸ್ತಿತ್ವ ಇದ್ರೂ ಕೂಡ ಅವರ ಮಹತ್ವ ತುಂಬಾ ಕಡಿಮೆ ಆಗಿರುತ್ತೆ. ಹಾಗಾಗಿ ಅವನು ಅದನ್ನು ಬಳಸ್ಕೊಂಡು ಮೊಘಲರಿಗೆ ಈ ರೀತಿ ಕೆಲವು ಜಾಗಗಳನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಅವ್ರನ್ನ ಒಪ್ಸಿ ಅನೇಕ ಜಾಗಗಳನ್ನ ಅವನು ವಿಮುಕ್ತಿ ಮಾಡಕ್ ಪ್ರಯತ್ನ ಮಾಡ್ತಾನೆ. ಅವನೇನ್ ಮಾಡ್ತಾನೆ ಅಂದ್ರೆ, ಈ ಕೆಲವು ತೀರ್ಥಕ್ಷೇತ್ರಗಳು ಅಯೋಧ್ಯ, ವೃಂದಾವನ, ಕಾಶಿ, ಪ್ರಯಾಗ, ಉಜ್ಜಯಿನಿ, ಈ ಒಂದು 4-5 ತೀರ್ಥಕ್ಷೇತ್ರಗಳಲ್ಲಿ ಒಂದು ಟೌನ್ಶಿಪ್, ಒಂದು ರೀತಿ ಕೋಟೆ ಕಟ್ಟಿ ಒಳಗಡೆ ಒಂದು ಟೌನ್ಶಿಪ್, ಆ ರೀತಿ ಫೋರ್ಟಿಫೈಡ್ ಟೌನ್ಶಿಪ್ ಅಂತ ಕರೀತಾರೆ. ಆ ರೀತಿ ಮಾಡಕ್ಕೆ ಅವನು ಒಂದು ಅನುಮತಿಯನ್ನ ತಗೊಂಡು ಎಲ್ಲಾ ಈ ಪ್ರಮುಖ ಊರುಗಳಲ್ಲಿ ಒಂದು ಲೇಔಟ್ ರೀತಿ ಮಾಡ್ತಾನೆ. ಅದಕ್ಕೊಂದು ದೊಡ್ಡ ಗೋಡೆ ಇರುತ್ತೆ, ಅದಕ್ಕೆ ಜಯಸಿಂಗಪುರ ಅನ್ನುವ ಹೆಸರನ್ನೇ ಇಡ್ತಾನೆ. ಯಾಕಂದ್ರೆ ಅವನ್ ಜಯಸಿಂಗ ಅವನ ಹೆಸರಿದೆ, ಅವನ ಹೆಸರಿನಲ್ಲ ಒಂದು ಜಾಗ. ಅಯೋಧ್ಯೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಆ ಜಾಗ ತಯಾರು ಮಾಡ್ಬೇಕಾದ್ರೆ ರಾಮ ಮಂದಿರವನ್ನು ಒಳಗೊಂಡಂತೆ ಇರತಕ್ಕಂತ ಜಾಗವನ್ನ ಖರೀದಿ ಮಾಡಿ ಅಲ್ಲಿ ಜಯಸಿಂಗಪುರ ಅಂತ ಕರೀತಾರೆ. ಅಂದ್ರೆ ರಾಮ ಮಂದಿರ ಹಿಂದೂಗಳಿಗೆ ಸೇರುವ ಒಂದು ಅತ್ಯಂತ ಹಳೆಯ ದಾಖಲೆ ಅಂದ್ರೆ ಸವಾಯಿ ಜೈಸಿಂಗ್ ಕಾಲದ್ದು. ಇವತ್ತಿಗೂ ನಾವು ಜೈಪುರ್ನ ಮ್ಯೂಸಿಯಂಗೆ ಹೋದ್ರೆ ಆ ಕಾಗದ ಪತ್ರಗಳೆಲ್ಲ ಇಟ್ಟಿದೆ. ಅವನು 1717ನೇ ಇಸ್ವಿಯಲ್ಲಿ ಅವನು ಅಲ್ಲಿ ಮಾಡಿದಂತ ಪತ್ರಗಳಲ್ಲಿ ಸಿಗತ್ತೆ ನಮಗೆ. ಅಷ್ಟೇ ಅಲ್ಲ, ಅವನ ಗುಮಾಸ್ತ ತಿಲೋಕ್ ಚಂದ್ ಅನ್ನೋನು ಮಹಾರಾಜರಿಗೆ ಪತ್ರ ಬರೀತಾನೆ. ಅವನು ಹೇಳ್ತಾನೆ, ಮುಸ್ಲಿಂ ಆಳ್ವಿಕೆ ಇದ್ದಾಗ ಸರಿಯೂ ನದಿ ಸ್ನಾನಕ್ಕೂ ಅವಕಾಶ ಕೊಡ್ತಾ ಇರಲಿಲ್ಲ ಅಂತ. ಸರಿಯೂ ನದಿ ಸ್ನಾನ ಮಾಡಕ್ಕೂ ಅವಕಾಶ ಕೊಡ್ತಾ ಇರಲಿಲ್ಲ. ಆದ್ರೆ ಈಗ ಅಯೋಧ್ಯೆಯಲ್ಲಿ ರಾಮ ಜನ್ಮಸ್ಥಾನದ ಜಾಗದಲ್ಲಿ ಮೇಳ ಯೋಜನೆ ಆಗಿದೆ. ಇದಕ್ಕೆ ಕಾರಣ ಜಯಸಿಂಗಪುರ ಏನು ಸ್ಥಾಪನೆ ಆಯ್ತು ಇದೆ ಅನ್ಬಿಟ್ಟು ಒಬ್ಬ ಗುಮಾಸ್ತ ಮಹಾರಾಜನಿಗೆ ಬರೆದ ಪತ್ರ ಕೂಡ ಇವತ್ತು ಸಿಕ್ಕಿದೆ. ಅಷ್ಟೇ ಅಲ್ಲ, ರಾಮ ಜನ್ಮಭೂಮಿಯ ಒಂದು ಮ್ಯಾಪ್ ತಯಾರಿ ಮಾಡ್ತಾನೆ. ಇವತ್ತು ನಾವು ಈ ಸ್ಲೈಡ್ ನಲ್ಲಿ ನೋಡ್ತಾ ಇರ್ತಕ್ಕಂಥ ಚಿತ್ರ ಆ ರೀತಿ ರಾಮ ಜನ್ಮಸ್ಥಾನದ ಬಹುತೇಕ ಅಕ್ಯುರೇಟ್, ತುಂಬಾ ಹತ್ರ ಇರತಕ್ಕಂತ ಅಕ್ಯುರೇಟ್ ಮ್ಯಾಪ್ ನಮ್ಗೆ ಅತ್ಯಂತ ಹಳೇದು ಅಂತ ಹೇಳಿದ್ರೆ ಇದು ಸಿಗುತ್ತೆ. ಯಾರಿದು? ರಾಜಸ್ಥಾನದ ಜೈಪುರದ ಒಬ್ಬ ರಾಜ. ಅಂದ್ರೆ ಈ ರೀತಿ ಅನೇಕ ಪ್ರಯತ್ನ. ಪೇಶ್ವೆ ಬಾಲಾಜಿ ರಾವ್ ಅವರು ಬರೆದ ಪತ್ರದಲ್ಲಿ ಹೇಳ್ತಾರೆ, ಅವಧ್ನ ನವಾಬ ಯಾರಿದಾನೆ ಅವನಿಂದ ಬನಾರಸ್, ಅಯೋಧ್ಯ ಮತ್ತೆ ಅಲಹಾಬಾದ್ ವಾಪಸ್ ಪಡಿಬೇಕು. ಅವನು ಯಾರೋ ಅವಧ್ನ ನವಾಬ ನಮ್ಮ ತಂದೆಗೆ
ರಘುನಾಥರಾವ್ ಪೇಶ್ವೆಗೆ ಮಾತು ಕೊಟ್ಟಿದ್ರು ಅಂತ ಬರೆದಂತ ಪತ್ರ ಸಿಕ್ಕಿದೆ. ಮಹಾರಾಷ್ಟ್ರದ ಇಲ್ಲಿದ್ದಂತ ಪೇಶ್ವೆ ಇರ್ಬೋದು. ಹೀಗೆ ನಿರಂತರ ಈ ರೀತಿ ವಿಮೋಚನೆಗಾಗಿ ನಡೆದಂತ ಪ್ರಯತ್ನಗಳನ್ನ ನೋಡ್ತೀವಿ. ಇನ್ನೊಂದು ಎರಡು ಬಹಳ ಮಹತ್ವಪೂರ್ಣ ಸಂಗತಿ ಅಂತ ಹೇಳಿದ್ರೆ, ದಾಖಲೆ ಇಲ್ಲ, ಇದೆಲ್ಲ ಒಂದು 19ನೇ ಶತಮಾನದ ನಂತರ ಶುರು ಆದಂತ ಒಂದು ಸುಳ್ಳು ಬೇಡಿಕೆ ಅಂತಲ್ಲ ಅನೇಕರು ಕಮ್ಯುನಿಸ್ಟ್ನವರು ಅದನ್ನ ಮುಂದೆ ಇಟ್ಟಿದ್ ನಾವು ನೋಡ್ತೀವಿ. ಒಬ್ಬ ಸುಮಾರು ನಾವು ಕರೆಕ್ಟ್ ಹೇಳ್ಬೇಕಂದ್ರೆ ಬಾಬರ್ ಇದನ್ನ ಒಡೆದು ಹಾಕಿ ಸುಮಾರು ಒಂದು 70-80 ವರ್ಷ ಆಗಿದೆ. ಆ ಸಮಯದಲ್ಲ ಒಬ್ಬ ಬ್ರಿಟಿಷ್ ಪ್ರವಾಸಿಗ ಬರ್ತಾನೆ. 1608-11 ಇಸ್ವಿ ಸಮಯದಲ್ಲಿ ಅವನು ಅಯೋಧ್ಯೆಗೆ ಭೇಟಿ ಕೊಡ್ತಾನೆ. ಅಯೋಧ್ಯೆಯನ್ನ ವರ್ಣನೆ ಮಾಡ್ಯಾನ. ಆ ವರ್ಣನೆ ಮಾಡ್ತಾ ಅವನು ಬಂದಾಗ ಅಲ್ಲಿ ಏನು ಬಾಬರ್ ಕಟ್ಟಿಸಿದಂತ ಮಸೀದಿ ಇದೆ, ಜನ್ಮಸ್ಥಾನ್ ಮಸೀದಿ. ಅದ್ರ ಪಕ್ಕದಲ್ಲೇ ಒಂದು ತೊಟ್ಲು ತರ ಮಾಡಿ ರಾಮ್ ಕೋಟ್ ಅಂತ ಹೇಳಿ ಅಲ್ಲಿ ರಾಮನ ಭಜನೆ ನಡೀತಾ ಇತ್ತು. ಜನ ನದಿ ಸ್ನಾನ ಮಾಡ್ಕೊಂಡ್ ಮುಂದೆ ಅಲ್ಲಿ ಪ್ರದಕ್ಷಿಣೆ ಆಗ್ತಾ ಇದ್ರು ಅಂತೆಲ್ಲ ವರ್ಣನೆ ಮಾಡ್ಯಾನ. ಅವನೇನ್ ಹಿಂದೂ ಅಲ್ಲ, ಭಾರತೀಯ ಅಲ್ಲ. ಇದು ಒಟ್ಟು ಇದರಲ್ಲಿ ನಮಾಜ್ ಮಾಡಿದ ಉಲ್ಲೇಖನೇ ಹಾಕಿಲ್ಲ ಅವನು. ಮತ್ತೊಬ್ಬ ಪ್ರವಾಸಿಗ ಸುಮಾರು 18ನೇ ಶತಮಾನದ ಅಂತ್ಯದಲ್ಲಿ ಬರ್ತಾನೆ. ಅವನು ಆಸ್ಟ್ರಿಯಾದಿಂದ ಬಂದಂತ ಒಬ್ಬ ಜೆಸುಯಿಟ್, ಜೋಸೆಫ್ ಅಂತೇಳಿ, ಜೋಸೆಫ್ ಟೈಫನ್ ಥ್ಯಾಲರ್ ಅಂತ ಹೇಳಿ. ಅವನು ತನ್ನ ಒಂದು ದಾಖಲೆಯಲ್ಲಿ ತನ್ನ ಪ್ರವಾಸ ಕಥನದಲ್ಲಿ ಬರಿತಾ ಹೇಳ್ತಾನೆ, ರಾಮ ಜನ್ಮಸ್ಥಾನದ ದೇವಸ್ಥಾನ ಒಡೆದವರು ಮೊಘಲ್ರು ಅಂತ ಅವನು ತನ್ನ ಪ್ರವಾಸ ಕಥನದಲ್ಲಿ ಇದರ ಅಯೋಧ್ಯೆಯನ್ನ ವರ್ಣನೆ ಮಾಡ್ತಾ ಬರೆದಿದ್ದಾನೆ. ಅವನು ಭಾರತೀಯ ಅಲ್ಲ, ಹಿಂದೂ ಅಲ್ಲ. ಅಷ್ಟೇ ಅಲ್ಲ, ಅವನು ಹೇಳ್ತಾನೆ ಅವನು ಬಂದ ಸಮಯದಲ್ಲಿ ರಾಮನವಮಿ ಇತ್ತು. ರಾಮನ ಹುಟ್ಟಿದಬ್ಬ ನಿಮಿತ್ತ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನಸಂದಣಿ ಸೇರಿದ್ರು. ಅಲ್ಲಿ ಏನು ನದಿ ಸ್ನಾನ ಮಾಡಿ ಪ್ರದಕ್ಷಿಣೆ ಆಗ್ತಾ ಇದ್ದಿದ್ದು. ಈ ರೀತಿ ಬರೀ ಈ ರಾಮನ ಕುರಿತು ನಡೆದಂತ ಚಟುವಟಿಕೆ ಮಾತ್ರ ಅವನು ಬರ್ದಿಯಾನೆ. ಯಾಕ ಬರ್ದಿಯಾನೆ? ನಮ್ಗೆ ಅದರ ಉತ್ತರವನ್ನು ಹುಡುಕ್ಬೋದು. ಹೀಗೆ 1528ನೇ ಇಸ್ವಿಯಿಂದ ಪ್ರಾರಂಭವಾಗಿ ನಿರಂತರವಾಗಿ ಅದನ್ನ ಪಡೀಲಿಕ್ಕೆ ಪ್ರಯತ್ನ ನಡೀತಾನೆ ಇತ್ತು. ಮತ್ತೊಂದು ಬಹಳ ಒಂದು ವಿಶೇಷವಾದಂತ ಸಂದರ್ಭ ಅಂದ್ರೆ 1857ನೇ ಇಸ್ವಿಯ ಏನು ಸ್ವಾತಂತ್ರ್ಯ ಸಂಗ್ರಾಮ ಇದೆಯಲ್ಲ, ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡ್ಬೇಕು ಅಂತ ಹೇಳಿದ್ರೆ, ಆಗ ಬ್ರಿಟಿಷರ ವಿರುದ್ಧ ಹಿಂದೂಗಳು ಮತ್ತೆ ಮುಸಲ್ಮಾನರು ಅವರ ಮೊಘಲರ ಪತನದ ನಂತರ ಅವರ ಒಂದು ಮಹತ್ವ ಕಡಿಮೆ ಆಗಿತ್ತು. ಆಳ್ವಿಕೆ ಮಾಡ್ತಾ ಇದ್ದರು ಮರಾಠರು ಅಥವಾ ಸಿಖ್ಖರ ಸಾಮ್ರಾಜ್ಯ ಇತ್ತು. ಆಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಬೇಕು ಅಂತ ಹೊರಟಾಗ ಹಿಂದೂಗಳು ಮತ್ತೆ ಮುಸಲ್ಮಾನರು ಅನೇಕ ಕಡೆ ಒಟ್ಟಾಗಿ ಹೋರಾಟ ಮಾಡಿದ್ದನ್ನ ನಾವು ಇತಿಹಾಸದಲ್ಲಿ ನೋಡ್ತೀವಿ. ಆ ರೀತಿಯ ಒಂದು ತುಂಬಾ ಮಹತ್ವಪೂರ್ಣವಾದಂತ ಸಂದರ್ಭ ಅಂದ್ರೆ 1857. ಆಗ ಅಲ್ಲಿದ್ದಂತ ಒಬ್ಬ ಮುಸಲ್ಮಾನ ಇರ್ತಾನೆ, ಮತ್ತೆ ಹಿಂದೂ ರಾಜ ಕೂಡ ಇರ್ತಾನೆ. ಅವರಿಬ್ರು ಮಾತಾಡ್ಕೊಂಡು ನಾವಿಬ್ರು ಒಟ್ಟಾಗಿ ಹೋರಾಟ ಮಾಡೋಣ, ಬ್ರಿಟಿಷರ್ನ ಹೊರಡೆ ಓಡಿಸ್ಬೇಕು ಅಂತ ಅವನು ಏನು ಇದನ್ನ ತನ್ನ ಬೇಡಿಕೆಯನ್ನ ಇಟ್ಟಾಗ, ಆಗ ಆ ಮುಸಲ್ಮಾನ್ ಮೌಲ್ವಿ ಯಾರಿರ್ತಾನೆ ಅವನು ಹಿಂದೂ ರಾಜ ಯಾರಿರ್ತಾನೆ, ಪ್ರಮುಖ ಇರ್ತಾನೆ, ಬಾಬಾ ರಾಮಚರಣ ದಾಸ್ ಅಂತ. ಅವನ್ಗೆ ಮುಸಲ್ಮಾನ್ ಅಮೀರ್ ಅಲಿ ಅನ್ನೋನು ಹೇಳ್ತಾನೆ, ನಿಮ್ಗೆ ನಾವು ಮಾತು ಕೊಡ್ತಾ ಇವಿ, ಈ ಯುದ್ಧ ಮುಗಿತಾ ಇದ್ದಂಗೆ ಈ ರಾಮ ಜನ್ಮಸ್ಥಾನವನ್ನ ಹಿಂದೂಗಳಿಗೆ ಬಿಟ್ಕೊಡ್ತೀವಿ ಅಂತ ಅವನು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಅಗ್ರಿಮೆಂಟ್ ಮಾಡ್ಕೊಂಡು ಒಟ್ಟಾಗಿ ಹೋರಾಟ ಮಾಡ್ತಾರೆ. ಇದನ್ನ ಗುರುತಿಸಿದಂತ ಬ್ರಿಟಿಷರು ಅವ್ರು ಹೇಳ್ತಾರೆ, ಅವ್ರು ಯೋಚನೆ ಮಾಡ್ತಾರೆ, ಹಿಂದೂ ಮುಸಲ್ಮಾನರು ಒಟ್ಟಿಗೆ ಆಗ್ತಾ ಇದಾರೆ ಅಂತ ಹೇಳಿದ್ರೆ ನಮ್ಗೆ ಅಪಾಯ ಇದೆ ಅಂತೇಳಿ ಅವ್ರ ಯುದ್ಧದಲ್ಲಿ ಸೋಲ್ಸಿ ಅವರಿಬ್ಬರನ್ನು ಅಯೋಧ್ಯೆಯಲ್ಲೇ ಒಂದು ಏನು ಹುಣಸೆ ಮರ ಇದೆ, ಆ ಮರಕ್ಕೆ ನೇಣು ಹಾಕಿ ಅವ್ರನ್ನ ಕೊಲ್ತಾರೆ. ಇವತ್ತಿಗೂ ಅವರಿಬ್ಬರನ್ನ ನೇಣು ಹಾಕಿದ್ದು ಅಮೀರ್ ಅಲಿ ಮತ್ತು ಬಾಬಾ ರಾಮಚರಣ ದಾಸ್ ಅಂತ. ಅವರಿಬ್ಬರನ್ನ ಗಲ್ಲಿಗೇರಿಸಿದ್ದು ಸುಲ್ತಾನ್ ಗೆಜೆಟಿಯರ್ ನಲ್ಲಿ ಅದು ಉಲ್ಲೇಖ ಆಗಿತ್ತು. ಅಂದ್ರೆ ಒಂದೊಂದು ಹಂತದಲ್ಲೂ ಇದನ್ನ ವಿಮೋಚನೆ ಮಾಡೋದು ಹೇಗೆ ಅಂತ ಪ್ರಯತ್ನ ನಿರಂತರವಾಗಿ ನಡೆದಿತ್ತು. ಅದಾದ್ಮೇಲೆ ಏನ್ ನಮ್ಗೆ ಗೊತ್ತಿದೆ, ಈಸ್ಟ್ ಇಂಡಿಯಾ ಕಂಪನಿಯ
ಒಂದು ಆಳ್ವಿಕೆ ಹೋಗಿ ನೇರ ಬ್ರಿಟಿಷ್ ಸರ್ಕಾರದ ಒಂದು ಆಳ್ವಿಕೆ ಬರುತ್ತೆ. ಆಮೇಲಂತೂ ನಿರಂತರವಾಗಿ ಆ ಆ ಒಂದು ಕೋರ್ಟ್ ನಲ್ಲಿ ಕಟ್ಲೆಗಳು ಬರ್ತಾನೆ ಇರುತ್ತೆ. ಅಂದ್ರೆ ಪ್ರಯತ್ನಗಳು. ಉದಾಹರಣೆಗೆ 1858ನೇ ಇಸ್ವಿಯಲ್ಲಿ ಒಬ್ಬ ನಿಹಾಲ್ ಸಿಂಗ್ ಅಂತ ಹೇಳಿ ಪಂಜಾಬಿನಿಂದ ಬರ್ತಾನೆ. ಅವನು ಗುರು ಗೋವಿಂದ ಸಿಂಹರ ಒಂದು ಪೂಜೆ ಮತ್ತು ಹವನ ಮಾಡಬೇಕು ಅಂತ ಹೇಳಿ ಬಂದು ಅಲ್ಲಿ ಕಾರ್ಯಕ್ರಮ ಮಾಡ್ತಾನೆ. ಅವನು ಆ ರಾಮನ ಜನ್ಮಸ್ಥಾನದ ಅಂದ್ರೆ ಆ ಮಸೀದಿಯ ಪಕ್ಕದಲ್ಲಿ ಒಂದು ಪ್ಲಾಟ್ಫಾರ್ಮ್ ತರ ಕಟ್ಬಿಟ್ಟಿರ್ತಾರೆ, ಚಬೂತರ ಅಂತ. ಆ ಪ್ಲಾಟ್ಫಾರ್ಮ್ ಮೇಲೆ ಕೂತ್ಕೊಂಡು ಅವನು ಹೋಮ ಮಾಡ್ತಾನೆ. ಗುರು ಗೋವಿಂದರ ಫೋಟೋ ಇಟ್ಟು ಅವರ ಪೂಜೆ ಮಾಡಿ ರಾಮನ ಒಂದು ಚಿತ್ರವನ್ನ ಅಲ್ಲಿಟ್ಟು ಸುಮಾರು ಒಂದು 25 ಜನ ಅವರು ಕೇಸರಿ ಧ್ವಜವನ್ನ ಹಾಕೊಂಡು ಅಲ್ಲಿ ಪ್ರಯತ್ನ ಮಾಡಿರ್ತಾರೆ. ಆ ಘಟನೆ ಅಂದ್ರೆ ಇದು ನಡೆಯುತ್ತೆ. ನಡೆದು ಮಾರನೇ ದಿವಸ ಆ ಮಸೀದಿಯ ಮೌಲ್ವಿ ಇಮಾಮ್ ಯಾರಿರ್ತಾನೆ ಅವನು ಕಂಪ್ಲೇಂಟ್ ಕೊಡ್ತಾನೆ. ಆ ಕಂಪ್ಲೇಂಟ್ ಕೊಟ್ಟಿದ್ದ ದಾಖಲೆ ಆಗಿದೆ. ಅವನು ಹೋಗಿ ಮ್ಯಾಜಿಸ್ಟ್ರೇಟ್ ಹತ್ರ ಕಂಪ್ಲೇಂಟ್ ಕೊಡ್ತಾನೆ. ಏನಂದ್ರೆ ಈ ತರ ಪಂಜಾಬ್ನಿಂದ ಬಂದಂತ ಅವನು ಈ ತರ ಅಲ್ಲಿ ರಾಮ ಜಪವನ್ನ ಮಾಡಿದಾನೆ, ಹೋಮ ಮಾಡಿದಾನೆ. ಅಷ್ಟೇ ಅಲ್ಲ, ಕಲ್ಲಿದ್ದನ್ ತಗೊಂಡು ಶ್ರೀರಾಮ ಶ್ರೀರಾಮ ಅಂತ ಎಲ್ಲಾ ಕಡೆ ಬರೆದ್ಬಿಟ್ಟಿದ್ದಾನೆ. ರಾಮನ ಚಿತ್ರವನ್ನ ಅಲ್ಲೇ ಇಟ್ಟಿದ್ದಾನೆ, ಇದೆಲ್ಲ ತೆಗೆಸ್ಬೇಕು ಅಂತ ಹೇಳಿ ಅವನು ಮಾಡ್ತಾನೆ. ಅಷ್ಟೇ ಅಲ್ಲ, ಅಲ್ಲಿ ಠಾಣೆದಾರ ಯಾರಿದ್ದಾನೆ ಅವನು ಸಸ್ಪೆಂಡ್ ಮಾಡ್ಬೇಕು ಅಂತ ಕೂಡ ಅವ್ರು ಕಂಪ್ಲೇಂಟ್ ಕೊಡ್ತಾನೆ. ಹೀಗೆ 1858 ನಾವು ನೋಡ್ತಾ ಹೋದ್ರೆ ಅನೇಕ ಈ ರೀತಿ ಅಲ್ಲಿನ ಮ್ಯಾಜಿಸ್ಟ್ರೇಟ್ ಹತ್ರ ಕೋರ್ಟ್ ನಲ್ಲಿ ಈ ರೀತಿ ಎರಡೂ ಕಡೆಯಿಂದ ಹಿಂದೂಗಳಿಂದ ಅಥವಾ ಇವರಿಂದ ಒಂದು ಕಂಪ್ಲೇಂಟ್ ಬಂದಿದೆಲ್ಲ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿ ಇವತ್ತು ಸಿಕ್ಕಿದೆ. ಕೋರ್ಟ್ ನಲ್ಲಿ ಅಂದ್ರೆ ಇತ್ತೀಚೆಗೆ ನಡೆದಂತ ಕೋರ್ಟ್ ನ ವಿಚಾರಣೆಯಲ್ಲಿ ಎಲ್ಲಾ ದಾಖಲೆಗಳು ಅನೇಕ ಸತ್ಯವನ್ನ ಬೆಳಕಿಗೆ ತಂದಿದೆ. ಹಾಗಾಗಿ ಇದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. 1860ನೇ ಇಸ್ವಿಯಲ್ಲಿ ಅಂದ್ರೆ ಇದಾಗಿ 2 ವರ್ಷಕ್ಕೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಮತ್ತೆ ಏನಂದ್ರೆ ಅಜಾನ್ ಕೂಗೋ ಸಮಯದಲ್ಲಿ ಇವ್ರು ಶಂಕ ಓದ್ತಾ ಇರ್ತಾರೆ, ನಮ್ಗೆ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಮುಸಲ್ಮಾನರು ಹೋಗಿ ಕೊಡ್ತಾರೆ. 1877ನೇ ಇಸ್ವಿಯಲ್ಲಿ ಮತ್ತೊಂದು ಸಮಸ್ಯೆ ಬರುತ್ತೆ. ಏನಂದ್ರೆ ಅಲ್ಲಿ ಒಂದೇ ಗೇಟ್ ಇರುತ್ತೆ. ಆ ಗೇಟ್ ಇಂದ ಭಕ್ತಾದಿಗಳು ಹಿಂದೂಗಳು ಬರ್ತಾರಲ್ಲ, ಆ ಒಂದೇ ಗೇಟ್ ಅಲ್ಲಿ ಪ್ರವೇಶ ಮಾಡ್ಬೇಕು. ಹಿಂದೂಗಳು ಪ್ರವೇಶ ಮಾಡಕ್ಕೆ ಒಬ್ಬ ಮುಸಲ್ಮಾನ್ ಆ ಮಸೀದಿಯವನು ಬಾಗ್ಲು ತೆಗಿಬೇಕು. ಇದು ಸ್ವಲ್ಪ ಇಬ್ರಿಗೂ ಹಿಂದೂ ಮುಸಲ್ಮಾನರ ಮಧ್ಯ ಸ್ವಲ್ಪ ಅಸಮಾಧಾನ ಆಗುತ್ತೆ. ಹಾಗಾಗಿ 1877ನೇ ಇಸ್ವಿಯಲ್ಲಿ ಒಂದು ತೀರ್ಪು ಕೊಡ್ತಾರೆ. ಏನಂದ್ರೆ ಪೂರ್ವ ದ್ವಾರದಿಂದ ಮುಸಲ್ಮಾನರು ಬರ್ಲಿ, ಉತ್ತರ ದ್ವಾರದಿಂದ ಹಿಂದೂಗಳು ಬರ್ಲಿ, ಜಗಳ ಆಡ್ಬೇಕು, ಬೇರೆ ಬೇರೆ ಒಂದು ಇದಿರ್ಲಿ, ಒಂದು ಗೇಟ್ ಇರ್ಲಿ ಅಂತ ಹೇಳಿ ಮಾಡ್ತಾರೆ. ಅದಾದ್ಮೇಲೆ 1882ನೇ ಇಸ್ವಿಯಲ್ಲಿ ರಘುಬೀರ್ ದಾಸನ್ ಅವರು ಆ ಚಬೂತ್ರ ಅದ್ರ ಮೇಲೆ ಒಂದು ಸೀತಾಕಿ ರಸೋಯಿ ಅಂತ, ಸೀತೆಯ ಅಡಿಗೆ ಮನೆ ಅಂತ ಏನ್ ಇವತ್ತು ಕರೀತಾರೆ, ಅಲ್ಲಿ ಒಂದು ಕಟ್ತೀವಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಅವರು ತುಂಬಾ ಚೆನ್ನಾಗಿದೆ ಅಪ್ಲಿಕೇಶನ್ಗಳೆಲ್ಲ. ಅವ್ರು ಹೇಳ್ತಾರೆ, ನಮಗೆ ಇಲ್ಲಿ ದೇವಸ್ಥಾನ ಇಲ್ಲ, ಇಲ್ಲಿ ಓಪನ್ ಇದೆ, ಹಾಗಾಗಿ ಬಿಸಿಲು ಸಮಯದಲ್ಲಿ ಕಷ್ಟ ಆಗುತ್ತೆ, ಮಳೆಗಾಲದ ಸಮಸ್ಯೆ ಆಗತ್ತೆ, ಚಳಿಗಾಲದಲ್ಲಂತೂ ತುಂಬಾ ಚಳಿ ಇರುತ್ತೆ ಉತ್ತರ ಭಾರತದಲ್ಲಿ. ಹಾಗಾಗಿ ಫೈಜಾಬಾದ್ ನ ಡೆಪ್ಯೂಟಿ ಕಮಿಷನರ್ಗೆ ಒಂದು ಅಪ್ಲಿಕೇಶನ್ ಹಾಕ್ತಾರೆ, ನಮ್ಗೆ 21 ಅಡಿ ಬೈ 17 ಅಡಿ ಇರುತ್ತೆ, ಅಷ್ಟೇ ಚಿಕ್ಕದು, ಅಷ್ಟ್ರಲ್ಲಿ ಒಂದು ಮಂದಿರ ಕಟ್ಕೊಳ್ಳಕ್ಕೆ ನಮ್ಗೆ ಅನುಮತಿ ಕೊಡಿ ಅಂತ ಅವರು ಅಪ್ಲಿಕೇಶನ್ ಹಾಕ್ತಾರೆ. ಅಂದ್ರೆ ಎಲ್ಲವೂ ಲೀಗಲ್ ಆಗಿ ಪ್ರಯತ್ನ ಮಾಡ್ತಾರೆ, ಅದ್ರ ನಿರಾಕರಣೆ ಮಾಡ್ತಾರೆ. ಅದಾದ್ಮೇಲೆ ಮತ್ತೊಂದು ಕಂಪ್ಲೇಂಟ್ ಬರುತ್ತೆ. ಏನಂದ್ರೆ ಆ ಚಬೂತ್ರ ಅಂದ್ರೆ ಏನಿರುತ್ತೆ ಅದ್ರ ಮೇಲೆ ರಾಮನ ಪಾದದ ಒಂದು ಕೆತ್ತನೆ ಮಾಡ್ಬಿಟ್ಟಿರ್ತಾರೆ. ಮತ್ತೆ ಠಾಕೂರ್ಜಿ ಅಂದ್ರೆ ರಾಮನ ಒಂದು ಮೂರ್ತಿ ಕೂಡ ಅಲ್ಲಿ ಇರುತ್ತೆ. ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಹೀಗೆ ವರ್ಷಕ್ಕೆ ನಿರಂತರ ಪ್ರಯತ್ನ. ಇದು ಪ್ರಾಯಶಃ ಜಗತ್ತಿನ ಇತಿಹಾಸದ ಇನ್ನೆಲ್ಲೂ ನಡೆದಿರದೇ ಇರುವಷ್ಟು ಅವಿರತ ಪ್ರಯತ್ನಗಳನ್ನ ನಾವು ನೋಡ್ತೀವಿ.